ಹಲೋ, ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ನಮ್ಮ ಕಡೆ ಸಾವಿರಾರು ರೆಕಾರ್ಡ್ ಉಳ್ಳ ಒಂದು ಡಾಟಾ ಟೇಬಲ್ ಇರ್ತೈತೆ ಅನ್ಕೊಳ್ಳೋಣ. ನಮಗೆ ವಿತಿನ್ 5 seconds ಡೇಟಾ ಸಾರ್ಟ್ ಆಗ್ಬೇಕು, ಅಂದ್ರೆ ರೆಕಾರ್ಡ್ ಸಾರ್ಟ್ ಆಗ್ಬೇಕು. ಅಂದ್ರೆ ಹೈಯೆಸ್ಟ್ ಟು ಲೋಯೆಸ್ಟ್ ಸ್ಯಾಲ್ರಿ ಯಾರ್ದೈತಿ, ಮತ್ತು ಹೈಯೆಸ್ಟ್ ಟು ಲೋಯೆಸ್ಟ್ ಮಾರ್ಕ್ಸ್ ಯಾರದಾವು, ಲೋಯೆಸ್ಟ್ ಮಾರ್ಕ್ಸ್ ಯಾರ್ದೈತಿ, ಹೈಯೆಸ್ಟ್ ಮಾರ್ಕ್ಸ್ ಯಾರದಾವು, ಹೈಯೆಸ್ಟ್ ಸೇಲ್ಸ್ ಯಾರದಾವು, ಲೋಯೆಸ್ಟ್ ಸೇಲ್ಸ್ ಯಾರ್ದೈತಿ ಅಂತೇಳಿ ಹಿಂಗೆ ವಿತಿನ್ 5 seconds ನಾವು ಡೇಟಾ ಬೇಕಾಗಿರ್ತೈತಿ. ನಾವು ಓಲ್ಡ್ ಡೇಟಾ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಓಲ್ಡ್ ಎಕ್ಸೆಲ್ ಪ್ರಾಕ್ಟೀಸ್ ಅಲ್ಲಿ ಜಸ್ಟ್ ಮ್ಯಾನ್ಯುವಲಿ ಡೇಟಾ ಟ್ಯಾಬ್ ಯೂಸ್ ಮಾಡಿಕೊಂಡು ಸಾರ್ಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಸಾರ್ಟಿಂಗ್ ಮಾಡಿಕೊಂಡು ಅಸೆಂಡಿಂಗ್ ಡಿಸೆಂಡಿಂಗ್ ಮಾಡ್ಕೊಂಡು ನೋಡ್ತಾ ಇದ್ವಿ. ಆದ್ರೆ ಏನಾಗ್ತದೆ ಅಲ್ಲಿ ಲಾಟ್ ಆಫ್ ಟೈಮ್ ಕನ್ಸ್ಯೂಮ್ ಆಗ್ತಿತ್ತು. ನಮಗೆ ವಿತಿನ್ 5 seconds ಅಥವಾ ಕ್ವಿಕ್ ಆಗಿ ನಮ್ಗೆ ರಿಸಲ್ಟ್ ಬೇಕಾಗಿರ್ತೈತಿ. ಅವಾಗ ಏನು ಮಾಡ್ಬೋದು ಅಂದ್ರೆ, ಸಾರ್ಟ್ ಅಂತ ಹೇಳಿ ಒಂದು ಎಕ್ಸೆಲ್ ಫಂಕ್ಷನ್ ಐತಿ, ಅದನ್ನ ಯೂಸ್ ಮಾಡಿಕೊಂಡು ನಮಗೆ ಬೇಕಾದಂತ ಡೇಟಾನ ವಿತಿನ್ ಎ ಶಾರ್ಟ್ ಆಫ್ ಟೈಮ್ ನಾವು ರಿಸಲ್ಟ್ ತಗೋಬಹುದು. ಅದು ಹೆಂಗಂತ ಹೇಳಿ ಈ ವಿಡಿಯೋದಾಗ ನೋಡೋಣ. ಏನಿಲ್ಲ, ನಾನು ಒಂದೆರಡು 5-6 ಸಿನಾರಿಯೋ ಕ್ರಿಯೇಟ್ ಮಾಡ್ಕೊಂಡಿನಿ ಇಲ್ಲಿ. ಅಂದ್ರೆ ಸಾರ್ಟ್ ಫಂಕ್ಷನ್ನ ಯಾವ ಟೈಪ್ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ. ಫಸ್ಟ್ ಒನ್ ಏನೈತೆ ಅಂದ್ರೆ, ನಾ ಇದೆಲ್ಲ ಹಳೇದ ರಿಮೂವ್ ಮಾಡ್ಬಿಡ್ತೀನಿ. ಫಸ್ಟ್ ಒನ್ ಏನ ಕಂಡೀಷನ್ ಐತೆ ಅಂದ್ರೆ, ಸಾರ್ಟ್ ಎಂಪ್ಲಾಯೀಸ್ ನೇಮ್ಸ್ ಫ್ರಮ್ A to Z. ನಮ್ಗೆ ಎಂಪ್ಲಾಯೀಸ್ ಏನದಾರಲ್ಲ, ಈ ಎಂಪ್ಲಾಯೀಸ್ ಎಲ್ಲ A to Z ಅಲ್ಫಾಬೆಟಿಕ್ಲಿ ಡಿಸ್ಪ್ಲೇ ಆಗ್ಬೇಕಾಗಿರ್ತದೆ. ಅವಾಗ ಈಕ್ವಲ್ ಟು ಸೈನ್ ಸಾರ್ಟ್ ಫಂಕ್ಷನ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ದಿ ರೇಂಜ್. ರೇಂಜ್ ಮೀನ್ಸ್ ಯಾವ ನಾವು ಡೇಟಾ ಸಾರ್ಟ್ ಆಗಿ ಬರ್ಬೇಕಲ್ಲ, ಆ ಡೇಟಾ ರೇಂಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಕ್ಲೋಸ್ ದಿ ಬ್ರಾಕೆಟ್ ಅಂಡ್ ಎಂಟರ್. ಇವಾಗ ನೋಡ್ರಿ, ಅವು ನೇಮ್ಸ್ ಏನದ, ಎಂಪ್ಲಾಯ್ ನೇಮ್ಸ್ ಏನದಾವಲ್ಲ, ಅಲ್ಫಾಬೆಟಿಕ್ಲಿ ಆರ್ಡರ್ ಆಗಿ ಬಂದು. ಸಾರ್ಟ್ ಫಂಕ್ಷನ್ ಆಗಿ ಏನು ಅಡ್ವಾಂಟೇಜಸ್ ಅಪ್ಪ, ಇನ್ನೊಂದು ಏನು ಅಡ್ವಾಂಟೇಜ್ ಅಂದ್ರೆ, ನಾವು ಇನ್ನೊಂದು ಇಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಓಲ್ಡ್ ಟೇಬಲ್ ಅಲ್ಲಿ, ಅದು ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇನ್ನೊಂದು ಪ್ಲೇಸ್ ಅಲ್ಲಿ ಡಿಸ್ಪ್ಲೇ ಆಗ್ಬರ್ತೈತಿ. ಅಂದ್ರೆ ನಾವು ಸಾರ್ಟ್ ಫಂಕ್ಷನ್ ಎಲ್ಲಿ ಹಾಕೊಂಡು ರಿಸಲ್ಟ್ ನೋಡ್ತಾ ಇದ್ವಲ್ಲ ಅಲ್ಲಿ ಬರ್ತೈತಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು ತಗೊಂತೇನೆ ನಾನಿಲ್ಲಿ. ಈಗ ಏನೈತಿ, ಅಮಿತ್ ಐತಿ. ಅಮಿತ್ ಆದ್ಮೇಲೆ ಬಿ ಒಳಗ ಯಾವ್ದು ಇಲ್ಲ, ಎ ಒಳಗ ಅದಾವ. ಎ ಆಲ್ಫಾಬೆಟ್ಸ್ ಒಳಗ ನೇಮ್ ಐತಿ, ಬಿ ಆಲ್ಫಾಬೆಟ್ಸ್ ಒಳಗ ಯಾವ್ದು ನೇಮ್ ಇಲ್ಲ. ಜಸ್ಟ್ ಒಂದ್ ನಾ ಬಿ ಹಾಕೋತೇನೆ ನೋಡ್ರಿ. ಬಿ ಭಾರತಿ ಅಂತ ಹಾಕೊಂಡೆ. ಭಾರತಿ ಅಂತ ನೇಮ್, IT ಬೆಂಗಳೂರು, 85,000 ಸ್ಯಾಲ್ರಿ. ಇವಾಗ ನೋಡ್ರಿ ಏನಾಯ್ತಂದ್ರ, ನಾವು ಇಲ್ಲಿ ಚೇಂಜಸ್ ಮಾಡಿದ್ರು ಡೈನಾಮಿಕ್ ಆಗಿ ನಾವು ಏನ್ ಸಾರ್ಟ್ ಮಾಡಿದೀವಲ್ಲ ಆ ರಿಸಲ್ಟ್ ಅಲ್ಲಿನೂ ಇದು ರೆಕಾರ್ಡ್ ತೋರಿಸ್ತಾ ಐತೆ. ಇದೇ ಒಂದು ಮೇನ್ ಅಡ್ವಾಂಟೇಜ್ ಆಫ್ ಸಾರ್ಟ್ ಫಂಕ್ಷನ್. ನೆಕ್ಸ್ಟ್ ಸಿನಾರಿ ಏನೈತಂದ್ರ, ಹೈಯೆಸ್ಟ್ ಟು ಲೋಯೆಸ್ಟ್ ಸ್ಯಾಲ್ರಿನ ನಾವು ಹೈಯೆಸ್ಟ್ ಟು ಲೋಯೆಸ್ಟ್ ನೋಡ್ಬೇಕು. ಅದೇ ಹೆಂಗಂದ್ರೆ, ಈಕ್ವಲ್ ಟು ಸೈನ್ ಸಾರ್ಟ್ ಫಂಕ್ಷನ್ ರೇಂಜ್ ಸೆಲೆಕ್ಟ್ ಮಾಡೋದು. ಇದಕ್ಕೆ ಕಾಲಮ್ ರೆಫರೆನ್ಸ್ ಕೊಡ್ಬೇಕು. ಕಾಲಮ್ ರೆಫರೆನ್ಸ್ ಅಂದ್ರೆ ನಮ್ಗೆ ಯಾವ್ದು ಸಾರ್ಟ್ ಆಗಿ ಬರ್ಬೇಕಲ್ಲ, ಆ ಸಾರ್ಟ್ ಇಂದ ಕಾಲಮ್ ನಾವು ಇಲ್ಲಿ ತೋರಿಸ್ಬೇಕು. ಅಂದ್ರೆ 1 2 3 4 5 ಜಿ ಕಾಲಮ್ ಏನಿದೆಯಲ್ಲ ಅದು ಫಿಫ್ತ್ ಕಾಲಮ್. ಇವಾಗ ನಮ್ಗೆ ರಿಸಲ್ಟ್ ಹೆಂಗ್ ಬೇಕಂದ್ರೆ, ಹೈಯೆಸ್ಟ್ ಟು ಲೋಯೆಸ್ಟ್ ಬೇಕು, ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಬೇಕು. ಡಿಸೆಂಡಿಂಗ್ ಆರ್ಡರ್ ಅಂದ್ರೆ -1. ಜಸ್ಟ್ ಎಂಟರ್. ಇವಾಗ ನೋಡ್ರಿ, ಅಂದ್ರೆ ಹೈಯೆಸ್ಟ್ ಸ್ಯಾಲ್ರಿ ಯಾವುದು, 95,000, 90,000, 85,000 ಹಿಂಗೆ ಡಿಸ್ಪ್ಲೇ ಹಾಕೊಂತ 38,000 ಮಟ್ಟ ಅಗದಿ ಲೋಯೆಸ್ಟ್ ಯಾವ್ದೈತಲ್ಲ ಅಲ್ಲಿ ಮಟ್ಟ ಡಿಸ್ಪ್ಲೇ ಆಕೈತಿ. ನೆಕ್ಸ್ಟ್ ಇನ್ನೊಂದು ಸಿನಾರಿ ಏನೈತಂದ್ರೆ, ಲೋಯೆಸ್ಟ್ ಟು ಹೈಯೆಸ್ಟ್. ನಮಗೇನು ರಿಸಲ್ಟ್ ಏನ್ ಬೇಕು, ಲೋಯೆಸ್ಟ್ ಸ್ಯಾಲ್ರಿ ಟು ಹೈಯೆಸ್ಟ್ ಸ್ಯಾಲ್ರಿ. ಅವಾಗ ಈಕ್ವಲ್ ಸೈನ್ ಸಾರ್ಟ್ ಫಂಕ್ಷನ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ದಿ ರೇಂಜ್, ಕಾಲಮ್ ರೆಫರೆನ್ಸ್ ಹಾಕ್ಬೇಕಿಲ್ಲ. ಕಾಲಮ್ ರೆಫರೆನ್ಸ್ ಯಾವುದು, ಫಿಫ್ತ್ ಕಾಲಮ್,
5th ಕಾಲಮ್ ನಮ್ಗೆ ಏನ್ ಬೇಕೀಗ ಅಸೆಂಡಿಂಗ್ ಆರ್ಡರ್ ಬೇಕು ಅಂದ್ರೆ ಸ್ಯಾಲ್ರಿ ಲೋಯೆಸ್ಟ್ ಟು ಹೈಯೆಸ್ಟ್ ಅಂದ್ರೆ 1 ಬ್ರಾಕೆಟ್ ಕ್ಲೋಸ್ ಅಂಡ್ ಎಂಟ್ರಿ. ಇವಾಗ ನೋಡ್ರಿ ಲೋಯೆಸ್ಟ್ ಟು ಹೈಯೆಸ್ಟ್ ಸ್ಯಾಲ್ರಿ ಬಂದೈತಿ 38,000 ಲೋಯೆಸ್ಟ್ ಇದೆ, 41, 45, 95,000 ಏನೈತಿ ಹೈಯೆಸ್ಟ್ ಸ್ಯಾಲ್ರಿ ಐತಿ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನಂದ್ರೆ ಡಿಪಾರ್ಟ್ಮೆಂಟ್ ಅಲ್ಫಾಬೆಟಿಕಲಿ ಸಾರ್ಟ್ ದ ಡಿಪಾರ್ಟ್ಮೆಂಟ್ಸ್ ಅಲ್ಫಾಬೆಟಿಕಲಿ ಡಿಪಾರ್ಟ್ಮೆಂಟ್ ನೇಮ್ನ ನಾವು ಅಲ್ಫಾಬೆಟಿಕಲಿ ಸಾರ್ಟ್ ಮಾಡಬೇಕಾಗಿರ್ತದೆ. ಅವಾಗ ಅಗೇನ್ ಸಾರ್ಟ್ ಫಂಕ್ಷನ್ ರೇಂಜ್ ಸೆಲೆಕ್ಟ್ ಮಾಡೋದು, ರೇಂಜ್ ಸೆಲೆಕ್ಟ್ ಮಾಡಿ ಇಂದ ಓಪನ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್ ಕ್ಲೋಸ್ ಇದು ಮಾಡಿದ್ರೆ ಫಂಕ್ಷನ್ ಹಾಕಿದ್ರೆ ಆಟೋಮೆಟಿಕ್ ಅದು ಡಿಪಾರ್ಟ್ಮೆಂಟ್ ನೇಮ್ ಸಾರ್ಟ್ ಆಗಿ ಬಂದಿರ್ತಾವ. ನೆಕ್ಸ್ಟ್ ಕಾಲಮ್ ಮೇಲೆ ಸ್ಯಾಲ್ರಿನ ಸಿಟಿನ ಅಲ್ಫಾಬೆಟಿಕಲಿ ಸಿಟಿ ಅಲ್ಫಾಬೆಟಿಕಲ್ ಅಂಡ್ ಸಾರ್ಟ್ ಸೆಲೆಕ್ಟ್ ದಿ ರೇಂಜ್ ಅಂಡ್ ಎಂಟರ್. ಸಿಟಿ ನೇಮ್ಸ್ ಎಲ್ಲ ಸಾರ್ಟ್ ಆಗಿ ಬಂದು. ನೆಕ್ಸ್ಟ್ ಕಂಡೀಷನ್ ಏನಂದ್ರೆ ಡಿಸ್ಪ್ಲೇ ಓನ್ಲಿ HR ಎಂಪ್ಲಾಯೀಸ್ ಸಾರ್ಟೆಡ್ ಬೈ ಸ್ಯಾಲ್ರಿ ಹೈಯೆಸ್ಟ್ ಟು ಲೋಯೆಸ್ಟ್. ಇದೇನಾಗೈತ್ರಿ ಅಗೇನ್ ಅಂದ್ರೆ ವಿತ್ ಫಿಲ್ಟರ್ ಫಂಕ್ಷನ್ ಅಂದ್ರೆ ಕಂಬೈಂಡ್ ಆಫ್ ಫಿಲ್ಟರ್ ಅಂಡ್ ಸಾರ್ಟ್ ಫಂಕ್ಷನ್ ನಾವು ಇನ್ನೂ ಡೇಟಾನು ಆನ್ ದ ಕಂಡೀಷನ್ ಬೇಸಸ್ ಸಾರ್ಟ್ ಮಾಡ್ಕೋಬಹುದು. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನೋಡೋಣ ಅಂತ. ಇವತ್ತಿನ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.